ಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತ ಪ್ರಕರಣದ ಕ್ರೆಡಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಕಸರತ್ತನ್ನು ಮಾಡ್ತಾ ಇದೆ. ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಟ್ಟಿದೆ. ವಿಜಯೇಂದ್ರ, ಅಶೋಕ್, ಸಂಸದ ಪಿಸಿ ಮೋಹನ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಗೋ ಪೂಜೆಯ ಮೂಲಕ ಸಂಕ್ರಾಂತಿಯನ್ನ ಆಚರಿಸಿದ್ದಾರೆ ಕಮಲ ನಾಯಕರು. ಕಾಟನ್ ಪೇಟೆಯಲ್ಲಿ ಗೋವುಗಳ ರಕ್ಷಿಸುವಂತೆ ಪೂಜೆಯನ್ನ ನೆರವೇರಿಕೆ ಮಾಡಲಾಗಿದೆ. ಈ ಪ್ರಕರಣ ಕೂಡ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರೋದು ಜೊತೆಗೆ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಮಾತನಾಡ್ತಾ ಇದ್ರೆ, ಬಿಜೆಪಿಗರು ಕಾಂಗ್ರೆಸ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಕ್ರೆಡಿಟ್ ವಾರ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ನಮಗೆಲ್ಲ ಗೊತ್ತಿದೆ, ಮೊನ್ನೆ ದಿನ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ, ಗೋಮಾತೆಯನ್ನ ಪೂಜೆ ಮಾಡ್ತೀವೋ, ದೇವರ ಸಮಾನವಾಗಿ ನಾವು ಕಾಣ್ತೀವೋ, ತಾಯಿಯ ಸಮಾನವಾಗಿ ಕಾಣ್ತೀವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ, ದೇಶದ ಜನ ಇದನ್ನು ಗಮನಿಸಿದ್ದಾರೆ. ಈ ಒಂದು ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಾನು, ವಿರೋಧ ಪಕ್ಷದ ನಾಯಕರು, ಪಿಸಿ ಮೋಹನ್ ಅವರು, ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಗೋವುಗಳನ್ನ ಸಾಕ್ತಾ ಇದ್ದಂತ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೇವೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದು ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ, ಅಷ್ಟು ಮಾತ್ರ ಸತ್ಯ. ಸ್ಥಳಕ್ಕೆ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಇಲ್ಲಿ ನಮ್ಮ ಕಾರ್ಯಕರ್ತರು ನನಗೆ ಫೋನ್ ಮಾಡಿದರು. ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನು ಕಣ್ಣಾರೆ ಕಂಡಿದ್ದೀನಿ. ಆ ಕೆಚ್ಚಲನ್ನು ಕಟ್ ಮಾಡಿರೋವಂಥ ಹಸುಗಳಿಗೂ ನಾನು ನೋಡಿದ್ದೀನಿ. ಮತ್ತು ಆ ಕೆಚ್ಚಲು ಕಟ್ ಮಾಡಿ ಆ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು, ಒಂದು 2-3 ಕೆಚ್ಚಲು. ಮತ್ತು ಅವ್ರು ಯಾರೋ ಪೊಲೀಸವ್ರು ಹೇಳ್ತಾ ಇದ್ದಾರೆ, ಅವನು ಯಾವಾಗೂ ಬ್ಲೇಡ್ ಮಾಡ್ಕೊತಾ ಇದ್ದ ಅಂತ. ಅವನು ಬ್ಲೇಡ್ ಯಾವಾಗೂ ಮಾಡ್ಕೊತಾನೆ ಅಂತಂದರೆ ಕಾಲನ್ನ ಹೆಂಗೆ ಕತ್ತರಿಸೋಕ್ಕಾಗ್ತದೆ? ಬ್ಲೇಡಿಂದ ಕಾಲನ್ನ ಕತ್ತರಿಸೋಕ್ಕಾಗುತ್ತಾ? ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ಹೆಂಗೆ ನಡ್ಕೊಳ್ಳೋಕೆ ಸಾಧ್ಯ? ಮನುಷ್ಯತ್ವ ಇರೋವಂಥವ್ರು, ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ, ಯಾರೂ ನನ್ನ ಜೀವನದಲ್ಲೇ, ನಾನು ಸುಮಾರು 60 ವರ್ಷದ ಮೇಲಾಗಿದೆ, ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂಥ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ